ರೋಹಿಣಿ, ನನ್ನ ಸ್ವೆಟರ್ ತೊಗೊಂಡಿದ್ಯಾ? ಊರಲ್ಲಿ ತುಂಬ ಚಳಿ ಇರುತ್ತೆ. ಮೀನಾ, ನಿನ್ನ ಸ್ವೆಟರ್ ನಾನು ಇಟ್ಕೊಂಡಿದ್ದೀನಮ್ಮ. ಸುಮ್ಮನೆ ಎಲ್ಲ ಕಡೆ ಹುಡ್ಕಾಡಕ್ ಹೋಗ್ಬೇಡ. ನೀವ್ಯಾಕೆ ಎಲ್ಲ ಕಷ್ಟಪಟ್ಟೆ? ಕಷ್ಟ ಏನಿಲ್ಲಮ್ಮ, ನಾನೇನು ಕಷ್ಟ ಕೊಡ್ತಾ ಇಲ್ಲ ಅಷ್ಟೇ. ಹೂ ಕಣ ಕೇಶವ, ಒಂದು 4 ದಿವಸ ಊರಿಗೆ ಹೋಗಿದ್ ಬರೋಣ ಅಂತ. ಹಬ್ಬ ಅಲ್ಲ, ಈ ಕಡೆ ಬಂದಂಗೆ ಹಂಗೆ ಕಣ್ಣಾಯಿಸ್ಕೊಂಡಿರೋ ಸ್ವಲ್ಪ. ನೀ ಮೀನಾ ಇದೇ ಬಿಟ್ಬಿಟ್ಟಿದ್ಯಾ? ಬೇಡಬೇನಿದು ಅಯ್ಯೋ ದೊಡ್ಡ ಊರು, ಅಲ್ಲಿಗೆ ಹೋಗಕ್ಕೆ ಈ ಸಂಭ್ರಮ ಬೇರೆ ಅಲ್ಲ. ಒಳ್ಳೆ ಅಮೆರಿಕಾಗ್ ಹೋದಂಗೆ ಹೇಳ್ತಿದ್ದೀರಲ್ರಿ ನೀವು. ಅಪ್ಪ, ಮುಂದಿನ ವರ್ಷ ನಾವೆಲ್ಲ ದಸರಾ ಆಚರಣೆನ ಅಮೆರಿಕಕ್ಕೆ ಹೋಗ್ಬಿಡೋಣ, ಆಯ್ತಾ? ಸಕ್ಕರೆ ಹುಟ್ಟಿರೋದು. ನಾನೇನು ಅಮೆರಿಕದವಳಲ್ಲ. ಗೊತ್ತು ಸಕ್ಕರೆ, ತಮ್ದು ಸಕ್ಕರೆ ಬೈಲು ಅಂತ. ನಿಮ್ಮೂರಿಗೆ ದೊಡ್ಡ ಸಕ್ಕರೆ ಬೈಲು ಅಂತಂದ್ರೆ ತಮ್ಗೆ ಅಲ್ಟ ಆಗತ್ತಾ ಆಗಕ್ಕಿಲ್ವೋ ಸೊಲ್ಲು? ನನ್ನನ್ನು ಕಿಂಡಲ್ ಮಾಡೋದೇ ಆಗೋಯ್ತು ನಿಮ್ ಕೆಲ್ಸ. ಅಮ್ಮ ರೋಹಿಣಿ, ನಿಮ್ ಮಾವ ಎಲ್ಲಿದಾರಂತೆ? ಹೋಗುತ್ತೆ, ಹೊರಟಿದ್ದಾರೆ, ಬಸ್ಸಲ್ಲಿದ್ದಾರೆ. ಬಿ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಜಾಲಹಳ್ಳಿ ಕ್ರಾಸು, ಲಕ್ಷಣ ದೇವನಹಳ್ಳಿ ವಯ ಸೋಲ್ ದೇವನಹಳ್ಳಿ. ಕರೆಕ್ಟಾ ಪೌಡ್ರಮ್ನವ್ರೆ? ಫ್ಲೈಟಲ್ಲಿ ಬರ್ತಾರೆ ಅಂತಿದ್ದೆ, ಬಸ್ಸಲ್ಲಿ ಬರ್ತಾರೆ ಅಂತಿದ್ದೆ. ಅಪ್ಪ, ನಿನಗೆ ಗೊತ್ತಿಲ್ವಾ? ಪುಟ್ರಂಗೇನಹಳ್ಳಿ ಪಕ್ಕನೂ ಒಂದು ಮಲೇಷ್ಯಾ ಇದೆ. ಆ ಮಲೇಷ್ಯಾನ ನಿಮ್ಮ ಅಪ್ಪ ಇರೋದು. ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ನಾನು ಹೇಳಿದ ಬಸ್ಸು ಫ್ಲೈಟ್ ಇಳ್ತಿದ ತಕ್ಷಣ ಪ್ಯಾಸೆಂಜರ್ನ ಕರ್ಕೊಂಬರೋದಕ್ಕೆ ಒಂದು ಬಸ್ ಇರುತ್ತೆ, ಆ ಬಸ್ಸಲ್ಲಿದ್ದಾರೆ ಅಂತ. ಅಂತ ಬಸ್ ಬೇರೆ ಇದೆಯೋ? ಇರುತ್ತಪ್ಪ, ಫ್ಲೈಟಿಂದ ಇಳಿದು ಹೊರಗೆ ಬರೋ ತನಕ ಪ್ಯಾಸೆಂಜರ್ಸ್ ಅಂತ ಇರುತ್ತೆ ಒಂದು ಬಸ್. ಹೌದು. ಶ್ರುತಿಯಲ್ಲಿ ಕಾಣಿಸ್ತಲ್ಲ, ಇರಿ ನಾನು ಕರ್ಕೊಂಬರ್ತೀನಿ. ಶ್ರುತಿ, ರವಿ, ನಾನು ಊರಿಗೆ ಬರಲೇಬೇಕಾ? ನಂಗೆ ಆ ಸ್ಮೆಲ್ಲು, ಅಲ್ಲಿ ನೆಲದ ಮೇಲೆ ಊಟ ಅವೆಲ್ಲ ಸೆಟ್ ಆಗಲ್ಲ ಅಂತ ಅನಿಸ್ತಿದೆ. ಶ್ರುತಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಅಜ್ಜಿ ಕ್ಲೆನ್ಲಿನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅದು ಅಲ್ಲದೆ ಮನೆಗೆ ಬಂದು ಕರೆದು ಹೋಗಿದ್ದಾರೆ. ಹೋಗ್ದೆ ಹೋದ್ರೆ ಚೆನ್ನಾಗಿರಲ್ಲ, ಸುಮ್ಮನೆ ಬಾ. ಇಲ್ಲ ರವಿ, ನಂಗೆ ಯಾಕೋ ಅಪ್ಪ ಅಮ್ಮನ ಮನೇಲಿ 1 ವಾರ ಇರೋಣ ಅಂತ ಅನಿಸ್ತದೆ. ಅಯ್ಯೋ 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 ಅಯ್ಯೋ, ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ನಾನಿದ್ದೀನಲ್ಲ ನಿನ್ ಜೊತೆಲೇ, ನಾನ್ ನೋಡ್ಕೋತೀನಿ ಚೆನ್ನಾಗಿ. ಅಯ್ಯೋ, ಬೇಜಾರಾಗೋ ಯಾವ ವಿಷಯ ನಡೆದ್ರು ನಾನ್ ನಿನ್ ಪರವಾಗಿ ನಿಂತ್ಕೋತೀನಿ. ಶಾಂತಿ ಇರುವಲ್ಲಿ ಭಯದ ಮಾತಿಲ್ಲಿ. ನೀನ್ ಸುಮ್ನೆ ಬಾ ಅಮ್ಮ, ಎಂಜಾಯ್ ಮಾಡ್ತೀಯಾ ಅಲ್ವೇನೋ? ಹೌದು. ಸರಿ ಅತ್ತೆ. ಆಯ್ತು. ರವಿ, ಕರ್ಕೊಂಬಂದ್ಬಿಡಪ್ಪ. ಸರಿ ಅಮ್ಮ. ಶ್ರುತಿ, ಎಲ್ಲ ಪ್ಯಾಕ್ ಆಯ್ತಾ? ಆಯ್ತು, ಇದು ಇಟ್ಕೊಳ್ಳ. ಎತ್ಕೋ. ಏನ ನೀನು? ನಿನ್ನ ಹೆಂಡತಿ 2 ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡ್ ಬರ್ತಾ ಇದ್ರೆ, ನೀ 2 ಕೈಯಲ್ಲಿ ಫೋನಲ್ಲಿ ಆಡ್ಕೊಂಡ್ ಬರ್ತಾ ಇದೆಯಲ್ಲೋ ಪೆಂಗ್ಯ. ಸೂರ್ಯ, ಇದೇ ಕೊನೆ. ಇನ್ನೊಂದ್ಸರಿ ನನ್ನ ಗಂಡನ ಪೆಂಗೆ ಗಿಂಗೆ ಅಂದ್ರೆ ಸರಿ ಇರಲ್ಲ ನೋಡಿ. ಇನ್ನೊಂದ್ಸರಿ ಅನ್ಬಾರ್ದು ತಾನೆ? ಆಯ್ತು, ಇನ್ಮೇಲೆ ದಿನ ಅಂತೀನಿ. ಮಾವ, ಏನ್ ಮಾವ ಇವರು? ಇದೇ ತರ ಹಳ್ಳಿಲೂ ನಮ್ಗೆ ಅವಮಾನ ಮಾಡಿದ್ರೆ ಹೇಗೆ? ಸೂರ್ಯ, ಮನೋಜ, ರವಿ, ಎಲ್ಲರೂ ಕೇಳಿಸ್ಕೊಳ್ಳಿ. ನೀವು ಅಲ್ಲೂ ಜಗಳ ಪಗಳ ಆಡ್ಕೊಂಡು ನನ್ನ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ರೆ ನಾಳೆಗೆ ಬರೋದೇ ಇಲ್ಲ. ನೀವು ಪಾಡಿಗೆ ಹೋಗಿ ಬನ್ನಿ. ಪ್ಲೀಸ್ ಅಪ್ಪ, ಮತ್ತೆ ಮರ್ಯಾದೆ ತೆಗಿಯೋ ಕೆಲಸ ಏನೂ ಮಾಡೋದಿಲ್ಲ. ನೀನು ಬೇಜಾರು ಮಾಡ್ಕೊಬೇಡ. ಹೋಗೋ ಟೈಮಲ್ಲಿ ಹಿಂಗೆಲ್ಲ ಮಾಡ್ಕೊಬೇಡಪ್ಪ. ನಾವು ಖುಷಿಯಾಗಿ ಹೋಗಿ ಬರೋಣ ಬಾ. ನಿಜಾನಾ? ಹ್ಞೂನಪ್ಪ. ಇಲ್ಲ, ಲಾಕ್ ಮಾಡ್ಕೊಂಬ. ಸರಿ. ನೋವಿನಿಗೆ ಬ್ಯಾಗ್ ಕೊಡಮ್ಮ. ಏನದು? ಓ, ಹೋಗು. ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಕ್ಬಿಟ್ಲು ಬೋರ್ಡ್ನ. ಪೌಡ್ರಮ್ಮನ ಅಂಗಡಿ ಮುಂದೆ ಹಾಕಿರ್ತಾರೆ ಬೋರ್ಡ್ಗಳು, ಆದ್ರೆ ನಮಗೆ ಮಾತ್ರ ಯಾಕೆ ಗೇಲಿಗಳು, ಮಾತಿನ ಬೇಲಿಗಳು? ಯಪ್ಪ, ಎಲ್ಲದಕ್ಕೂ ಕೌಂಟರ್ ಕೊಡ್ತಾರೆ ಇವರು ನಮ್ಮ ಸೀರಿಯಲ್ಗೆ ಡೈಲಾಗ್ ರೈಟರ್ ಆಗ್ಬೇಕಿತ್ತು. ಆಗ್ಬಿಡೋಣ ಬಿಡು ಸೋನ್ ಪಾಪಡಿ. ಎಕ್ಸ್ಕ್ಯೂಸ್ ಮೀ, ನನ್ನ ಸೋನ್ ಪಾಪಡಿ ಅಂತ ಕರೆಯೋ ಹಾಗಿಲ್ಲ ಆಯ್ತಾ? ಓಕೆ ಆಯ್ತು, ಪಾಪಡಿ ಸೋನ್ ಅಂತ ಕರಿತೀನಿ. ಸೋ ಇರಿಟೇಟಿಂಗ್. ಈ ಕಡೆ ಬಾ ರವಿ, ಬಾ ರವಿ, ನೀನು ಕೂತ್ಕೋ.
ರೋಹಿಣಿ ನೀನಾದ್ರೂ ಆ ಕಾರಿಗೆ ಬಾಮ್ಮ. ಅಪ್ಪ ಮಗ ಇಬ್ರು ಲೆಕ್ಚರ್ ಕೊಟ್ಟು ನನಗೆ BP ಶುಗರ್ ಬರೆಸ್ಬಿಡ್ತಾರೆ ಬಾ. ಏ ಆಗಲ್ಲ 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 ರೋಹಿಣಿ ನನ್ನ ಜೊತೆನೆ ಬರಬೇಕು. ರೋಹಿಣಿ ಬಾ ಕುತ್ಕೋ ಬಾ. ಅಯ್ಯೋ ಅಯ್ಯೋ ಬಾ ಕುತ್ಕೋ ಬಾ. ಅಲ್ಲ ಕಣ. ಅಯ್ಯೋ ಕುತ್ಕೋ. ನೋಡಿದ್ರು ಎಲ್ರು ಅವ್ರ ಅಪ್ಪ ಅಮ್ಮನ್ನ ಬಿಟ್ಟೋಗ್ಬಿಟ್ರು, ಆದ್ರೆ ನನ್ನ ಐರಾವತ ಯಾವತ್ತು ಯಾರನ್ನು ಬೇಡ ಅನ್ನಕ್ಕಿಲ್ಲ ಸಕ್ರೆ. ಬಲಗಾಲಿಟ್ಟು ಹಿಂದೆ ಕೂತ್ಕೋ ಅಂದ್ರೆ ಡಿಕ್ಕಿಲ್ ಕೂತ್ಕೋ ಅಂತ, ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಡಿಕ್ಕಿ ಹೊಡಿಬೇಡ ಅಂತ. ಸುಮ್ಮನಿರ್ರಿ, ಕಾಮಿಡಿ ಬೇರೆ ಐಟಮ್. ಈ ಕಡೆ ಬಾ ಈ ಕಡೆಗೆ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಭೂಮ್ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು. ದೀದಿ ಆ ಕಡೆ ನೋಡಿ, ಹೋದ್ ಸಲ ಬಂದಾಗ ಬಿತ್ತನೆ ಮಾಡಿದ್ರು, ಈಗಾದ್ರೂ ಕೊಯ್ಲು ಮುಗಿಸಿ ಮತ್ತೆ ಬಿತ್ತನೆ ಮಾಡಿದ್ದಾರೆ. ಪರವಾಗಿಲ್ಲ ಮೀನಾ, ಎಲ್ಲ ನೆನಪಿದೆ ನಿಂಗೆ. ಅಲ್ಲಿ ನೋಡಿ ಕುಕ್ರೆ ಹಾರ್ಕೊಂಡು ಹೋಗ್ತಿದೆ. ಅಯ್ಯೋ ಇವಳೇನ್ರಿ ಇವಳು ಹಳ್ಳಿ ನೋಡಿ ಇಲ್ಲ ಅನ್ನೋ ತರ ಆಡ್ತಿದ್ದಾವಲ್ಲ. ನಾವೇನ್ ಲಂಡನ್ಗೆ ಬಂದಿದೀವಿ? ಎಲ್ಲದಕ್ಕೂ ಆಶ್ಚರ್ಯ ಪಡ್ತಾಳೆ. ಯಾಕೆ ಲಂಡನಲ್ಲಿ ಮಾತ್ರನ ಆಶ್ಚರ್ಯ ಪಡೆದಿರೋದು? ಅಲ್ಲಿ ನೋಡೆ, ಆ ಹಚ್ಚ ಹಸಿರು ನೋಡೆ ಬರ್ತಾ ಇದೆಯಾ, ತಂಪಾದ ಗಾಳಿ, ಎಂಥ ಒಳ್ಳೆ ಬ್ರೀಸ್, ಆ ಹಕ್ಕಿಗಳ ನಿನಾದ, ಆ ತಂಪನೆ ವಾತಾವರಣ, ಆ ಖುಷಿ, ಒಳ್ಳೆ ಆಕ್ಸಿಜನ್ನು. ಇದೆಲ್ಲ ಲಂಡನಲ್ಲಿ ಮಾತ್ರ ಸಿಗೋದಾ? ಇಲ್ಲಿ ಸಿಗಲ್ವಾ? ಅಲ್ಲಿ ನೋಡ್ರಿ. ಅಯ್ಯೋ ಯಾಕೆ ಹಿಂಗಿರ್ಸ್ತಾ ಇದ್ಯಾ? ಕಿವಿಯಲ್ಲಿ ತಮಟೆ ಎಲ್ಲ ತಾಳ ಮೇಲೆ ಹಾಕ್ತಿದೆ. ಹೌದೌದೌದೌದೌದು, ಇದೇ ಮಾತನ್ನ ಪೌಡ್ರಮ್ಮನೋ ಸೋನ್ ಪಾಪುಡಿನ ಆಡಿದಿದ್ರೆ ತಯ್ಯ ತಕ ಅಂತ ಡ್ಯಾನ್ಸ್ಗಳು ಆಡ್ಬಿಟ್ಟಿರೋರು. ಅಪ್ಪ ನಿಮಗೆ ಖುಷಿ ದಿಲ್ಲ ಆಗ್ತಾ ಇಲ್ವಾ? ಯಾವಾಗ ಮೊದಲು ನನ್ನ ಊರಿಗೆ ಸೇರ್ಬಿಡ್ತೀನೋ, ನನ್ನ ಹಳ್ಳಿ ನೋಡ್ತೀನೋ, ಖುಷಿಲಿ ನಿಂತ್ಕೊಳ್ಳೋ ಇವತ್ತು. ನನಗಿಂತ ಹೆಚ್ಚಾಗಿ ನಮ್ಮ ಅಮ್ಮಂಗೆ ಅದೆಷ್ಟು ಸಂತೋಷ ಆಗಿರುತ್ತೆ ಗೊತ್ತಾ? ನಾವೆಲ್ಲ ವಾಪಸ್ ಮನೆಗೆ ಬರ್ತಾ ಇದೀವಿ, ಹಬ್ಬಕ್ಕೆ ಜೊತೆಲಿ ಇರ್ತೀವಿ ಅನ್ನೋದೇ ಖುಷಿ. ಕಾಯ್ತಾ ಇದ್ದಾರೆ ಅವಳು ನಮಗೋಸ್ಕರ.